ಎಲ್ಲರಿಗೂ ವಂದನೆಗಳು. ಮಂಗಳೂರು ಸಮಾಚಾರ ವಾಹಿನಿಯ ವಿಶಿಷ್ಟ ವ್ಯಕ್ತಿಗಳ ವಿಶೇಷ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ನಾವಿಂದು ಮಂಗಳೂರಿನ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ ಅವರೊಂದಿಗಿದ್ದೇವೆ. ಅವರನ್ನು ಆತ್ಮೀಯವಾಗಿ ನಮ್ಮ ವಾಹಿನಿಗೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ವಿಶಿಷ್ಟ ವ್ಯಕ್ತಿಗಳ ಪರಿಚಯ ಮಾಲಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ ಸರ್. ಇವತ್ತಿನ ವಿಶೇಷ ಅತಿಥಿಗಳಾಗಿ ನೀವಿದ್ದೀರಾ. ನಿಮ್ಮ ಸಣ್ಣ ಪರಿಚಯವನ್ನು ನಮ್ಮ ವಾಹಿನಿಯ ಮೂಲಕ ಸರ್ವರಿಗೂ ಹೇಳಬೇಕಾಗಿ ವಿನಂತಿ ಸರ್. ಪರಿಚಯ ಹೇಳುವಂಥದ್ದು ಸಾರ್ವತ್ರಿಕವಾಗಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿಯಾಗಿ ನಾನು ಜನರ ಪ್ರೀತಿಗೆ ಅಥವಾ ಗುರು ಹಿರಿಯರುಗಳ ಯತಿಗಳ ಧರ್ಮಾಧಿಕಾರಿಗಳ ಆಶೀರ್ವಾದಕ್ಕೆ ಒಳಗಾಗುವ ಸೌಭಾಗ್ಯ ನನ್ನ ಪಾಲಿಗಾಗಿ ಸೌಭಾಗ್ಯ ಅಂತಲೇ ಹೇಳಬಹುದು. ಖಂಡಿತ. ನಿಮ್ಮ ಹೆಸರು? ಕಾರ್ಕಳ ನೀರೇಬೈಲೂರಿನಲ್ಲಿ ಹುಟ್ಟಿದವ ನಾನು. ನನ್ನ ಅಜ್ಜ ಡಾಕ್ಟರ್ ಆರ್. ಲಕ್ಷ್ಮೀನಾರಾಯಣ ಅಂತ, ತಂದೆ ನಿವೃತ್ತ ಪ್ರೊಫೆಸರ್ ಮಂಜುನಾಥ ಕಲ್ಕೂರ, ತಾಯಿ ಲಲಿತಾ. ನಾವು 4 ಜನ ಸಹೋದರಿ ನಡುವೆ ನಾನು ಪ್ರಥಮವಾಗಿ ಹುಟ್ಟಿದವನು. ಅಜ್ಜ ವೈದ್ಯರು, ತಂದೆ ಪ್ರೊಫೆಸರ್ ಆದ ಕಾರಣ ಒಂದರ್ಥದ ಸಾಮಾಜಿಕ ಬದುಕಿನ ನೆಲೆ ಅಥವಾ ಕೌಟುಂಬಿಕ ಜೀವನದ ಪೂರ್ಣ ಸುಖಾನುಭವಿ. ಸಂಪ್ರದಾಯಬದ್ಧ ಕುಟುಂಬ ಹೌದು, ಅಥವಾ ಅಜ್ಜನ ಮನೆಯಲ್ಲಿ ಒಂದರ್ಥದ ಸಾರ್ವಜನಿಕ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಕುಟುಂಬವೂ ಹೌದು. ಮಹಾತ್ಮ ಗಾಂಧಿಯವರು ಬಂದದಕ್ಕೋಸ್ಕರ ಗಾಂಧಿ ಭವನ ಕಟ್ಟಿದವರು ಅವರು, ಡಾಕ್ಟರ್ ಆರ್. ಲಕ್ಷ್ಮೀನಾರಾಯಣ. ಸರಿ ಸರಿ ಸರಿ. ಅದು ಚಿಕ್ಕಮಗಳೂರು ಕ್ಷೇತ್ರ 3 ಬಾರಿ ಇಂದಿರಾ ಗಾಂಧಿಯವರಾಗಲಿ ಅಥವಾ ರಾಜೀವ್ ಗಾಂಧಿ, ಹೀಗೆಲ್ಲ ಮಹಾನ್ ಮಹಿಮರೆಲ್ಲ ಸಾಧಕರೆಲ್ಲ ಬಂದಂಥದ್ದು. ಜಸ್ಟಿಸ್ KS ಹೆಗಡೆಯವರ ಹುಟ್ಟೂರು ಅಲ್ಲಿ ಪಕ್ಕ ಕೌಡೂರು. ನನ್ನ ಅಜ್ಜ ಅವರನ್ನೆಲ್ಲ ಆಗದಿಂದಲೇ ಕಂಡವ ನಾನು. ಇಂತಹ ಒಂದು ವಿಶೇಷ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಆರಂಭದಲ್ಲಿ ಉಡುಪಿಯ ಕಡಿಯಾಳಿ, ಅದು 3ನೇ ತರಗತಿ ತನಕ ನೀರೇಬೈಲೂರಿನಲ್ಲಿ ವಿದ್ಯಾಭ್ಯಾಸ. ಮನೋಹರ್ ಪ್ರಸಾದ್ ಯಾವಾಗಲೂ ಹೇಳಿಕೊಂಡು, ನನ್ನ ಹುಟ್ಟೂರಿನಲ್ಲಿ ನನ್ನ ತಾಯಿಯಿಂದ ಮೊದಲು ನನ್ನನ್ನು ನೋಡಿದವರು ಪ್ರದೀಪ್ ಕಲ್ಕೂರ್ ಅವರ ಅಜ್ಜ ಅಂತ. ಅವರು ವೈದ್ಯರಾಗಿ. ತದನಂತರ ಉಡುಪಿಯಲ್ಲಿ ವಿದ್ಯಾಭ್ಯಾಸ 3ನೇ ತರಗತಿ ನಂತರ ಉಡುಪಿಯ ಕಮಲಬಾಯಿ ಕಡಿಯಾಳಿ ಶಾಲೆ, ಕಮಲಬಾಯಿ ಹೈಸ್ಕೂಲ್. ಅಲ್ಲಿ ಮಹಾನ್ ಮಹಿಮರುಗಳದ್ದೆಲ್ಲ ಸಂದರ್ಶನ. ಯಾರು ನಮ್ಮ ಡಾಕ್ಟರ್ TMA ಪೈ ಅವರಿಂದ ಮೊದಲುಗೊಂಡು ಎಲ್ಲ ಮಠಾಧಿಪತಿಗಳು, ಉಡುಪಿಯ ಕೃಷ್ಣ ಮಠದ ಮಠಾಧಿಪತಿಗಳು, ಕೋಟ ಶಿವರಾಮ ಕಾರಂತರು ಗೆಜ್ಜೆಗಟ್ಟಿ ಕುಣಿದಂಥ ಶಾಲೆ ಅದು. ಹೀಗೆ ಅದು BV ಕಾರಂತರು ಅವರ ರಂಗಭೂಮಿಯ ಎಲ್ಲ ಅದರ ಪ್ರಯೋಗಶಾಲೆಯಾಗಿ, ಅಂದರೆ ಆವಾಗ ಖುಷಿ ಹರಿದಾಸ್ ಭಟ್ರು, BV ಕಾರಂತರು, ಹೀಗೆ ಎಲ್ಲ ಘಟಾನುಘಟಿ ಸಾಹಿತಿಗಳು ಬರ್ತಿದ್ದಂಥ ಜಾಗ ಅದು ಉಡುಪಿಯ ಕರಿಯಾಳಿ. ಅವರ ಗಿಳಿಯು ಪಂಜರದೊಳಿಲ್ಲ ಮತ್ತು ಹೆಡ್ಡಾದೋಮ ಇದೆಲ್ಲ ನಾಟಕದ ರಂಗಪ್ರಯೋಗ ಆದದ್ದೇ ನಮ್ಮ ಕರಿಯಾಳಿ ಶಾಲೆಯಲ್ಲಿ. ಆವಾಗ ಅದರಲ್ಲಿ ಹೆಡ್ಡದೋಮ ಪಾತ್ರ ವಹಿಸಿದಂಥ ನೆನಪು. ನಾನೊಂದು ಊರಿನಲ್ಲಿ ಒಬ್ಬನೊಬ್ಬ ಹೆಡ್ಡನಿದ್ದ, ಹೆಡ್ಡನೆಂದರೆ ಹೆಡ್ಡ ಬದುಕು ಬುದ್ಧಿ ಅಡ್ಡಾದಿಡ್ಡ, ಹೇಗೆ ರಾಜ ಭೋಗ ಹಾಗೆ ಹೆಡ್ಡದು, ಇದೆಲ್ಲ ನೆನಪುಗಳು. ಅಲ್ಲಿಯೇ ಭಗವದ್ಗೀತೆಯ ಉರ್ದು ಮೂಲವಾದ ಶಾಖಂ ರಂಜಾಳ ವೈಕುಂಠ ಶನಿಯವರು ಪ್ರಾಂಶುಪಾಲರು. ಬಹುಶಃ ಅನಂತಯ್ಯ ಹಂದೇವರು ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು, ಬಹಳ ಕಡಕಿನ ಮನುಷ್ಯ. ಇದೆಲ್ಲ ನೆನಪು. ಐಸಾಬಿ ಟೀಚರ್ ಅಂತಿದ್ದರು ನಮಗೆ ಸ್ಕೂಲಲ್ಲಿ. ಅವರು, ಅದು ಈಗ ನಮ್ಗೆ ಅನಿಸೋದು, ಮುಸ್ಲಿಂ ಮಹಿಳೆಯಾಗಿದ್ದರು, ಸಂಸ್ಕೃತಿಯ ನೆಲೆಯಲ್ಲಿ ಕಡಾಖಂಡಿತವಾದಂಥ ಬದ್ಧತೆ. ಮಳೆ ಹಾಕದಿದ್ದರೆ ಕುಂಕುಮ ಹೊಡೆದಿದ್ದರೂ ವಿದ್ಯಾರ್ಥಿಗಳಿಗೆ ಜೋರು ಮಾಡ್ತಿದ್ರು. ಏನು ಸಂಪ್ರದಾಯಗಳು ನಿಮಗೆ ಮನೆಯಲ್ಲಿ ಹೇಳೋರು ಕೇಳೋರು ಯಾರಿಲ್ವ ಅಂತ. ಇಂಗ್ಲೀಷ್ ಟೀಚರಾಗಿ ಅದು ನಿಜವಾಗಿ ಆವಾಗ ನಮಗೆ ಈ ಧರ್ಮ ಜಾತಿ ಇದೆಲ್ಲ ಪ್ರಶ್ನೆ ಇಲ್ಲ. ಶಾಲೆಯ ವಾತಾವರಣ ನಿಜವಾದ ಶಾಲೆಯ ವಾತಾವರಣ. ಅಲ್ಲಿ ಬೇಜಾವರ್ಷಿಗಳಾಗಲಿ ಅಥವಾ ಇನ್ನಿತರ ಧರ್ಮಗುರು ಯಾರು ಬಂದರೂ ಒಂದೇ ರೀತಿ. ಇಂಥ ಒಂದು ವಾತಾವರಣದಲ್ಲಿ ಬದುಕನ್ನು, ಅದು ಉಡುಪಿ ಅಂದರೆ ಹಾಗೆ, ಕಾರ್ಕಳ ನೀರೇಬೈಲೂರು ಅಂದರೆ ಹಾಗೆ. ಅದು ಒಂದರ್ಥದ ವ್ಯಕ್ತಿ ನಿರ್ಮಾಣದ, ಬಹುಮುಖ ಸಂಸ್ಕೃತಿಯ ವ್ಯಕ್ತಿ ನಿರ್ಮಾಣದ ಒಂದು ಧರ್ಮಾಭಿಮಾನದೊಂದಿಗೆ ರಾಷ್ಟ್ರಾಭಿಮಾನ ಕಟ್ಟಿಕೊಡುವಂಥ ವಾತಾವರಣ ನೆಲೆ. ತದನಂತರ ಮಹಾವೀರ ಕಾಲೇಜಿನಲ್ಲಿ ತಂದೆಯವರಲ್ಲೇ ಪ್ರೊಫೆಸರ್ ಆಗಿದ್ದರು. PUC ನಾನು ವಿಜ್ಞಾನದ ವಿದ್ಯಾರ್ಥಿ, PCMB ವಿಜ್ಞಾನ. ನಾನು ಕನ್ನಡದ ವಿದ್ಯಾರ್ಥಿ ಅಲ್ಲ, ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ತದನಂತರ ನಾನು ಮಂಗಳೂರಿಗೆ ಬಂದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದೆವು. ನಾನು ಯಾವುದು ಇಂಜಿನಿಯರ್ ಸರ್? ನಾನು ಸಿವಿಲ್ ಇಂಜಿನಿಯರಿಂಗ್ ಅದು ಮಾಡಿ ಮತ್ತೆ ನಾನು MI ಇದೆಲ್ಲ ಇಂಜಿನಿಯರಿಂಗ್ ತಂತ್ರಜ್ಞಾನ ವಿದ್ಯಾರ್ಥಿ. ನಾನು ಕನ್ನಡದ ವಿದ್ಯಾರ್ಥಿ ಅಲ್ಲ. ಸಂಸ್ಕೃತ, ಹಿಂದಿ ಈ ಥರ ಎಲ್ಲ ತೆಗೆದುಕೊಂಡವ. ತದನಂತರ ಈ ಮಂಗಳೂರಿಗೆ ನಾನು ಇದು ಇಂಜಿನಿಯರಿಂಗ್ ಪದವಿ ಇದಾಗಿ ಬರುವಾಗ ಇಲ್ಲಿ ಒಂದರ್ಥದ ಏನು ಸಮಾಜದ ಜೊತೆಗೆ ಬೆರೆಯುವಿಕೆ ಅಂತ ಒಂದು ಹೊಸ ಆಯಾಮದ ಒಂದು ಸ್ಪರ್ಶ.
ಆವಾಗಲೇ ವಿದ್ಯಾರ್ಥಿ ಹೋರಾಟದಲ್ಲೇ ತೊಡಗಿಸಿಕೊಂಡವ ನಾನು. ಅದು ರಾಷ್ಟ್ರೀಯವಾದಂತಹ ಮುಖ್ಯವಾದಂಥ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ನಾನು ಕರ್ನಾಟಕದ ವಿದ್ಯಾರ್ಥಿ ಪ್ರಮುಖರಲ್ಲಿ ಒಬ್ಬನಾಗಿದ್ದೆ. ನಾನು ಆವಾಗ 8 ಜನ ಕಾರ್ಯಕಾರಿಗಳಲ್ಲಿ ನಾನು ಒಬ್ಬನಾಗಿದ್ದೆ ಆವಾಗ. ಅದು ಆವಾಗ 79ನೇ ಇಸ್ವಿ ತುರ್ತು ಪರಿಸ್ಥಿತಿ ನಂತರದ ಕಾಲಘಟ್ಟ. ಜಯಪ್ರಕಾಶ್ ನಾರಾಯಣ್ ಅವರ ಮೂಮೆಂಟ್, ಅದು ಅವರ ಆ ಥರದ ಹೀಗೆ ಅನೇಕ ರಾಷ್ಟ್ರ ನಾಯಕರುಗಳ ಇವರುಗಳೆಲ್ಲ ಆ ಹೋರಾಟದ ಭೂಮಿಕೆಯಲ್ಲಿ ಇದ್ದು ಬೆಂಗಳೂರಿನ ತನಕವೂ ತಲುಪಿದವು ಆವಾಗ ಎಲ್ಲ ದೇಶಗಳಲ್ಲಿ. ಮತ್ತು ಅದೇನೋ ಜೀವನದಲ್ಲಿ ಒಂದು ಅನಿವಾರ್ಯವಾದಂಥ ತಿರುವು ಅದು ನನ್ನ ಪಾಲಿಗಾಯಿತು. ಅಂದರೆ ಕದ್ರಿ ರಾಮಚಂದ್ರ ದೇವಡಿಗರನ್ನು ನಿಂತೆ ನಾನು ಅವರ ಒಂದು ಸಂಪರ್ಕದ ಇದರಿಂದ ಕದ್ರಿ ಮಂಜುನಾಥ ದೇವರ ಕದ್ರಿಯ ದೇವಸ್ಥಾನದ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ದೊರಕಿತು. ಉಡುಪಿಯ ಸಗರಿಯಿಂದ ಇಲ್ಲಿಯ ಕದ್ರಿಯಲ್ಲಿ ದೇವಳದ ಆ ಮಹಾನ್ ಪುಣ್ಯಕ್ಷೇತ್ರ ಬದ್ರಿ ಹೇಗೋ ಹಾಗೆ ಕದ್ರಿ ಅಂತ ಧರ್ಮದರ್ಶಿಯಾಗಿ ವಿಜಯ್ ಶೆಟ್ಟರು ನಾವೆಲ್ಲ ಜೊತೆಯಾಗಿ ನಾವು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡವರು. ದರ್ಶಿಯಾದ ನಂತರ ಆದಂತಹ ಲೋಕಾನುಭವ, ಅವಾಗ ನಾನು ಹೆಚ್ಚು ಮಂತ್ರ ತಂತ್ರಗಳನ್ನು ತಿಳಿದ ವ್ಯಕ್ತಿ ಅಲ್ಲ. ಅದೇನೋ ಪೂರ್ವಜನ್ಮದ ಸುಕೃತ ಪುಣ್ಯವೋ ಏನು. ಹೇಗೆ ನನಗೆ ಮಂಗಳೂರಿಗೆ ಬಂದಾಗ ವಿದ್ಯಾರ್ಥಿ ನಾಯಕಿದ್ದಾಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜಕೀಯ ಮುತ್ಸದ್ದಿಗಳ ಸಂಪರ್ಕವಾಯಿತು, ಅದೇ ರೀತಿ ಅನೇಕ ಧರ್ಮಾಚಾರ್ಯಗಳು ಅಕಸ್ಮಾತ್ತಾಗಿ ಪೂಜ್ಯ ಪೇಜಾವರ್ಷಿಗಳ ಸಂಪರ್ಕದ ಅನುಗ್ರಹ ಅದು ನನ್ನ ಪಾಲಿಗಾಯಿತು. ಅದರ ಮೊದಲು ವೀರೇಂದ್ರ ಹೆಗಡೆಯವರ ಜೊತೆಗಿನ ಸಂಪರ್ಕ ನನಗೆ ನೆನಪಾಗ್ತದೆ. ನಾನು ವಿದ್ಯಾರ್ಥಿಯ ನಂತರದ ಕಾಲಘಟ್ಟದಲ್ಲಿ ನಾನು ಸ್ವಂತ ಉದ್ಯಮ ಮಾಡಬೇಕಂತೇಳುವಂಥ ಹಠದಲ್ಲಿ ನಾನು ಎಲ್ಲಿಯೂ ಕೆಲಸ ಮಾಡಿದವಲ್ಲ. ಒಂದು ಅರ್ಥದ ಹಠದಲ್ಲಿ ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆದರೂ ಈ ಜಾಹೀರಾತು ಉದ್ಯಮಕ್ಕೆ ಕಾಲಿಡಬೇಕಾಯಿತು. ಅಂದರೆ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ಗಳಿಗೆಲ್ಲ ನನ್ನನ್ನು ತೊಡಗಿಸಿಕೊಂಡೆ ಬ್ಯಾಂಕಿನದ್ದು. ಆದರೆ ಅದಕ್ಕೆ ಪುನಃ ಸಾಲ ಸೌಲಭ್ಯ ಈಗಷ್ಟು ಸುಲಭ ಸಾಧ್ಯವಲ್ಲ. ಆವಾಗ ಅದರದ್ದೆಲ್ಲ ಕಷ್ಟಕ್ಕಂತ ಆಗುವಾಗ ಸ್ವಂತ ಉದ್ಯಮದ ನೆಲೆಯಲ್ಲಿ ಹೀಗೆ ಆವಾಗಲೇ ಇಡೀ ರಾಜ್ಯ ಅಂತಾರಾಜ್ಯ ನಾನು ಸುತ್ತಿದ್ದವನಾಗಿದ್ದುಕೊಂಡು ಈ ಜಾಹೀರಾತು ಉದ್ಯಮವನ್ನು ಅದು ನನ್ನ ಪಾಲಿಗಾಯಿತು. ಆ ಜಾಹೀರಾತು ಉದ್ಯಮದಲ್ಲಿ ಬಹುಶಃ ಆವಾಗ ಕರ್ನಾಟಕದ ಬೆಂಗಳೂರಿನಲ್ಲಿ ಲಭ್ಯವಾಗುವಂಥ ಸೌಲಭ್ಯಗಳು ನಮ್ಮ ಕಚೇರಿಯಲ್ಲಿ ದೊರಕುವಂತೆ ಅದೇನೋ ನನಗೆ ಸುಯೋಗ, ಅದನ್ನು ನಾನು ಮಾಡುವಂಥ ಸದವಕಾಶ. ಅಂದರೆ ಒಂದರ್ಥದ ಸಾಹಸಿ ಮನೋಭೂಮಿಕೆ ಆ ಥರದಲ್ಲಿ ನಾನು ತೊಡಗಿಸಿಕೊಂಡ. ಅಂದರೆ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟು ಅದರ ಮೊದಲು ಮಂಗಳೂರಲ್ಲಿ ಇರಲಿಲ್ಲ. ಮೊದಲು ಜಾಹೀರಾತು ಉದ್ಯಮ ಅಂತ ಹೇಳಿದರೆ ಒಂದು ಕಾಲದ ಕಮಿಷನ್ ಏಜೆನ್ಸಿಯ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ಅದೆಲ್ಲ. ತದನಂತರ ನಾನು ಈ ಇದರಲ್ಲಿ ಒಂದರ್ಥದ ದೊಡ್ಡ ಬಂಡವಾಳವನ್ನು ಹಾಕಿ ಮಾಡುವಂಥ ಉದ್ಯಮದ ವ್ಯವಸ್ಥೆ, ಅರ್ಥಾತ್ ಔಟ್ಡೋರ್ ಅಡ್ವರ್ಟೈಸಿಂಗ್, ಹೊರಾಂಗಣದ ಜಾಹೀರಾತು ವ್ಯವಸ್ಥೆ. ಅದರ ಮೊದಲು ಸೆಲ್ವೆಲ್, ಆಲ್ವೆಲ್, ಹೀಗೆ ಪಿನಾಯ್ಕಲ್ ಈ ಥರದ ದೊಡ್ಡ ದೊಡ್ಡ ರಾಷ್ಟ್ರೀಯ ಕಂಪನಿಗಳು ಮಾತ್ರ ಇಲ್ಲಿ ಲಿಂಕ್ಸ್ ಇವುದೆಲ್ಲ ಇತ್ತು. ಅದು ಹಾಗಲ್ಲ. ನಾನು ಆವಾಗ ಸ್ವಂತ ಅದಕ್ಕೆ ದುಡ್ಡನ್ನು ಹಾಕಿ ಬಂಡವಾಳವನ್ನು ಹಾಕಿ ಆ ಹೊರಾಂಗಣದ ಅಂದರೆ ಔಟ್ಡೋರ್ ಮೀಡಿಯಾ ಅದನ್ನು ಪ್ರಪ್ರಥಮವಾಗಿ ಈ ಪ್ರದೇಶದಲ್ಲಿ ತಂದವ. ಅದರ ಮೊದಲು ಇತ್ತು ಒಂದೆರಡು ಸಣ್ಣದು ಬೆನ್ಸು ಇದೆಲ್ಲ ಇತ್ತು. ಅವರ ಬೋರ್ಡುಗಳನ್ನು ಹೋರ್ಡಿಂಗ್ಸ್ ಅಂತ ಹೇಳ್ತಾರೆ, ಪೋಲ್ಯಾಡ್ಸ್ ಅಂತ ಹೇಳ್ತಾರೆ. ನಾನು ನನ್ನ ವಶಕ್ಕೆ ಅಂದರೆ ಅದನ್ನು ಕೊಂಡುಕೊಂಡು ಆ ಉದ್ಯಮ ಅದು ಬಹುಶಃ ಅದು ಬಹಳ ದೊಡ್ಡದಾಗಿ, ಅಂದರೆ ಅದರಲ್ಲಿ ಕ್ರಿಯೇಟಿವ್ ಪ್ರಶ್ನೆ ಅಲ್ಲ, ಆವಾಗ ಕ್ರಿಯೇಟಿವ್ ಇತ್ತು. ಸ್ವತಃ ಆರ್ಟಿಸ್ಟ್ಗಳು ಇದೆಲ್ಲ ನೆನಪು. ಅದರ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡವ ನಾನು. ಸೂಕ್ಷ್ಮವಾಗಿ ನಾನು ಹೇಳ್ತಾ ಇರುವಂಥದ್ದು ಅದು ಅತ್ಯಂತ ದೊಡ್ಡ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ವ್ಯವಸ್ಥೆ. ಇಟ್ ಇಸ್ ನಥಿಂಗ್ ಬಟ್ ಸ್ಪೇಸ್ ಸೆಲ್ಲಿಂಗ್ ಅಂತ ಹೇಳ್ತಾರೆ ನಮ್ಮ ವ್ಯವಸ್ಥೆಯಲ್ಲಿ. ಆದರೆ ಇವತ್ತಿಗೂ ನಾವು ನಮ್ಮ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಮತ್ತು ಜಾಹೀರಾತು ಉದ್ಯಮ ಅಂದರೆ ನೆನಪಾಗ್ತದೆ ನನಗೆ. ಆವಾಗ ಉದಯವಾಣಿ ಅಥವಾ ಬೇರೆ ಎಲ್ಲ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಮೊದಲು ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಕೊಡಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಅದೆಲ್ಲ ಸೌಲಭ್ಯ ನಮ್ಮ ಕಚೇರಿಯಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ. ಖಂಡಿತ ಟೈಮ್ಸ್ ಆಫ್ ಇಂಡಿಯಾದ ಆವೃತ್ತಿ ಆರಂಭ ಮಾಡುವಾಗ ಅವರು ನಮ್ಮ ಕಚೇರಿಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಟೈಮ್ಸ್ ಆಫ್ ಇಂಡಿಯಾದ ಆವೃತ್ತಿ, ಅದರ ಫಲಶ್ರುತಿ ನಾವು ಶೆಟ್ಟರು ಅದರಲ್ಲಿ ದೊಡ್ಡ ಸಾಧನೆ. ಅದೆಲ್ಲ ಒಂದು ಸಾಧ್ಯವಾದದ್ದು. ಇದು ಎಲ್ಲರಿಂದೂ ಸಾಧ್ಯ, ನನ್ನಿಂದ ಮಾತ್ರ ಅಲ್ಲ, ಎಲ್ಲರಿಂದಲೂ ಸ್ವಲ್ಪ ಆ ಥರದ ಒಂದು ಅದು ಸಾಹಸಿ ಪ್ರವೃತ್ತಿ ಇದ್ದರೆ ಇದೆಲ್ಲ ಒಂದೊಂದು ಸವಿ ನೆನಪುಗಳು. ಖಂಡಿತ ಒಳ್ಳೆಯ ನೆನಪುಗಳನ್ನು ಹೇಳಿದರು, ಸವಿ ನೆನಪುಗಳು. ಹಾಗೆ ಇಂಗ್ಲೀಷ್ ಪತ್ರಿಕೆಗಳು, ಉದಯವಾಣಿ ಅಥವಾ ಬೇರೆ ಆಗ ನವಭಾರತ ಇತ್ತು ಆರಂಭದಲ್ಲಿ. ಉದಯವಾಣಿಯಲ್ಲೆಲ್ಲ ಬಹುಶಃ ಅತ್ಯಂತ ಮೋಹನ್ ದಾಸ್ ಪೈಯವರನ್ನು, ಸತೀಶ್ ಪೈಯವರನ್ನು, ಸಂಧ್ಯಾ ಪೈವರು ಆವಾಗ ಹೆಚ್ಚು ಮುಂಚೂಣಿಯಲ್ಲಿ ಇರಲಿಲ್ಲ. ನೆನಿಬೇಕು ಕೊಟ್ಟಂಥ ಪ್ರೋತ್ಸಾಹಗಳಾಗಲಿ ಇದಾಗಲಿ ಅದು ಬೆಂಬಲ ಆಗಲಿ ಅತ್ಯಂತ ಪ್ರಮುಖವಾದದ್ದು. ಅದು
ಬಹುಶಃ ಸುಸಜ್ಜಿತವಾದಂಥ ಕಚೇರಿಯನ್ನು ಇಟ್ಟುಕೊಂಡು ಹೀಗೆ ಜಾಹೀರಾತು ಮುಂದುವರಿದ ಸಂದರ್ಭದಲ್ಲೇ ಸಮಾಜಮುಖಿಯಾದಂಥ ಅನುಭವ ಇದ್ದ ಕಾರಣ ಹೌದು. ಆ ಸಂದರ್ಭದಲ್ಲಿ ನ್ಯಾಷನಲ್ ಅಥ್ಲೆಟಿಕ್ ಮೀಟ್ ಮಂಗಳೂರಿನಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಆವಾಗ ಪಿ ಟಿ ಉಷಾ, ವಂದನಾ ರಾವ್ ತಾವೆಲ್ಲ ಕೇಳಬೇಕು, ವಿನಯ್ ಹೆಗಡೆಯವರು ಆವಾಗ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದರ ಒಂದು ವಿಭಾಗದ ಏನು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅಂದರೆ ಅದರ ಹೊರಾಂಗಣದ ಜಾಹೀರಾತು ವ್ಯವಸ್ಥೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡುವಂಥ ಸೌಲಭ್ಯ. ಆವಾಗ ಹೇಗೆ ದೊಡ್ಡ ದೊಡ್ಡ ಸ್ಟೇಡಿಯಂನಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ಸ್ಗಳದ್ದು ಜಾಹೀರಾತು ಹಾಕ್ತಿದ್ರು, ಆ ವ್ಯವಸ್ಥೆಯನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದೆ ನಾನು. ನೆನಪು ಆವಾಗ ಇವತ್ತಿನ ತಂತ್ರಜ್ಞಾನಗಳೆಲ್ಲವೂ ಕೈಯಿಂದಲೇ ಆಗಬೇಕು, ಎಲ್ಲ ಮ್ಯಾನುವಲ್ ಇದ್ದದ್ದು, ಹೆಚ್ಚು ಮನುಷ್ಯನ ಎಲ್ಲ ಅದು ಮಾಡಿದಂಥ ನೆನಪು. ತದನಂತರದ ದಿವಸಗಳಲ್ಲಿ ಅದೇ ಸಂದರ್ಭದಲ್ಲಿ ಪೋಪ್ ಜಾನ್ ಪಾಲ್ ಮಂಗಳೂರಿಗೆ ಬಂದರು. ಪೋಪ್ ಜಾನ್ ಪಾಲ್ ಆವಾಗ ನೆನಪಾಗ್ತಾನೆ, ಫಾದರ್ ಸ್ಟ್ಯಾನಿಕ್ ಅವರು ಇದು ಫಾದರ್ ಮುಲ್ಲರ್ ಆಸ್ಪತ್ರೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು, ಅವರು ಅದರ ಪ್ರಧಾನ ಕಾರ್ಯದರ್ಶಿ. ಆವಾಗಲೂ ಆ ಕಮಿಟಿಗೆ ಪೋಪ್ ಜಾನ್ ಪಾಲ್ ಬರುವಾಗ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ವಿನಯ್ ಹೆಗಡೆ ಅವರಿದ್ದರು. ಆವಾಗಲೂ ಅದರ ಪ್ರಸಾರಾಂಗ ಮತ್ತು ಹೊರಗಿನ ಪ್ರಸರಣದ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ. ಪೋಪ್ ಜಾನ್ ಪಾಲ್ ಸೇವೆ ಸಲ್ಲಿಸಿದ್ದೇನೆ. ಆವಾಗ ದೊಡ್ಡ ದೊಡ್ಡ ಕಟೌಟುಗಳು, ದೊಡ್ಡ ದೊಡ್ಡ ಇದೆಲ್ಲ ನೆನಪು. ಇದೆಲ್ಲ ಅಂದರೆ ಎಲ್ಲರ ಜೊತೆಗೆ ಸೇರಿ ಬೆಳೆಯುವಂಥ ಸೌಭಾಗ್ಯದ ವಾತಾವರಣ ಮಂಗಳೂರು ಕಲ್ಪಿಸಿತು, ನಾನು ಬೆಳೆಯುವಂತೆ ಮಾಡಿ. ಖಂಡಿತ. ನಂತರದ ಇಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಪ್ರವೇಶ ಆಯಿತು ಮಂಗಳೂರಿಗೆ. ಕೈಯಾರ ಕಿಂಜಣ್ಣರಯ್ಯವರ ಪ್ರೇರಣೆ ಒಂದು ಅಲ್ಲ, ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಅವರು ಜಿಲ್ಲಾಧ್ಯಕ್ಷರಾಗಿದ್ದರು. ಸಾಶಿ ಮರಳಯ್ಯರು ಅವರು ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಾಶಿ ಮರಳಯ್ಯನವರು ಅವರ ಕಾಲದಲ್ಲಿ ವೀರೇಂದ್ರ ಹೆಗಡೆಯವರು ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು. ಗೌರವಾಧ್ಯಕ್ಷರಾಗಿ ಬಿ ಎಂ ಮೊಯ್ದೀನ್ ಸಾಹೇಬರಿದ್ದರು, ನವಕಲಿ ಮೊಯ್ದೀನ್ ಸಾಹೇಬರಿದ್ದರು, ಅವರು ಗೌರವಾಧ್ಯಕ್ಷರು. ಆವಾಗ ನನಗೆ ಇದೇ ಕಚೇರಿ, ಆವಾಗ ಈ ಕಚೇರಿಗೆ ಬಂದಿದ್ದೆ ನಾನು ಕೆಳಗಡೆಯಿಂದ, ಈ ಕಚೇರಿಯಲ್ಲಿ. ಆವಾಗ ನನಗೆ ಹೆಗಡೆಯವರು ಇವರೆಲ್ಲ ಅಂದರೆ ಸಂಘಟನಾತ್ಮಕ ವ್ಯವಸ್ಥೆ ನೋಡಿಕೊಂಡೇನು ನನಗೆ ಇದರೊಂದು ಕಾರ್ಯದರ್ಶಿ ಸ್ಥಾನವನ್ನು ಕೊಟ್ಟರು. ಅದರಲ್ಲಿ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಓರ್ವ ನಾನಾಗಿ ಕೆಲಸ ಮಾಡಿ. ಬಹುಶಃ ನೆನಪಾಗ್ತದೆ, ಆವಾಗ ಈ ಜಾಹೀರಾತು ಇದರೆಲ್ಲ ಪ್ರಭಾವದಿಂದ ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮೀಡಿಯಾ ಸೆಂಟರ್ ಎನ್ನುವಂಥ ಕಲ್ಪನೆಯನ್ನು ಸೃಷ್ಟಿ ಮಾಡಿಸಿದ ಒಂದು ಸೌಭಾಗ್ಯ ನನ್ನ ಸೌಭಾಗ್ಯ. ಅದು ಮಂಗಳೂರಿನ ಕರಾವಳಿ, ಇದು ಮಂಗಳ ಸ್ಟೇಡಿಯಂನ ಆ ಕಡೆ ರೋಟರಿ ಬಾಲಭವನ ಇದೆ, ಕಚೇರಿ ಇದೆ, ಇವತ್ತಿಗಿದೆ ಆ ಕಟ್ಟಡ. ಅಲ್ಲಿ ನಾವು ಎಸ್.ಎಂ. ಹೆಗಡೆ ಅಂತ ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಅವಾಗ ಟೆಲಿಫೋನ್ ಅವರು ರಾಮ ಅವರು ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವರ ಕಾಲದಲ್ಲಿ ಆವಾಗ ಹೇಗೆಂದರೆ ನಿಮಗೆ ಯಾವುದು ಮಾಧ್ಯಮ ಕೇಂದ್ರದ ವ್ಯವಸ್ಥೆ ಇವತ್ತು ಎಲ್ಲ ಕಡೆ ಮಾಧ್ಯಮ ಕೇಂದ್ರ ಮಾಡ್ತಾರೆ. ಮಾಡಬೇಕಾದ್ರೆ ಈಗದ ಹಾಗಿನ ಮೊಬೈಲು ಅದೆಲ್ಲ ಜಸ್ಟ್ ಮೊಬೈಲ್ ಇಂಟ್ರಡ್ಯೂಸ್ ಆಗಿತ್ತು, ಜಸ್ಟ್ ಮೊಬೈಲ್. ಆವಾಗ ಈ ನಮಗೆ ಇದು ಬೇಕು, ಏನು ವೈರ್ಲೆಸ್ ಟೆಲಿಫೋನ್ಗಳು, ಇದಕ್ಕೆಲ್ಲ ಅವರ ಮುಖಾಂತರ ಪರ್ಮಿಷನ್ ಮಾಡಿಕೊಂಡು ಅಲ್ಲಿಗೆ ನೇರ ಇದರಿಂದ ಅದು ಹಾಟ್ಲೈನನ್ನು ಸಂಪರ್ಕ ಮಾಡಿಕೊಂಡು, ಹಾಟ್ಲೈನ್ ಅಂತ ಹೇಳ್ಕೊಂಡು. ಯಾಕಂದರೆ ಆ ಕಾಲದಲ್ಲಿ ಅದರ ಮೊದಲು ಮಂಗಳೂರಿನಿಂದ ಉಡುಪಿಗೆ ಫೋನ್ ಮಾಡಬೇಕಾದ್ರೆ ಲೈಟ್ನಿಂಗ್ ಕಾಲ್ ಮಾಡಿದರೆ ಮಾತ್ರ ಸಿಗ್ತಿತ್ತು ಮೊದಲು. ನಿಮಗೆ ಅದನ್ನು ಈಗ ನಾವು ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ನಮ್ಮ ಜಾಹೀರಾತು ವ್ಯವಸ್ಥೆಯಲ್ಲಿ ಹೇಗಿತ್ತು, ಅಥವಾ ನಿಮ್ಮ ಮುದ್ರಣ ಸಾಹಿತ್ಯದಲ್ಲಿ ಮೂಳೆಗಳ ಮುಖಾಂತರ, ಮೂಳೆಯ ತಂತ್ರಜ್ಞಾನದಲ್ಲಿ ಪ್ರಿಂಟ್ಗಳನ್ನು ತೆಗೆದು ಆ ಪ್ರಿಂಟ್ಗಳದ್ದು ಅದು ಮೂಳೆಗಳ ಇದನ್ನು ಪ್ರಿಂಟ್ ತೆಗೆದು ಪ್ರಿಂಟನ್ನು ಬ್ರೊಮೈಡ್ ಮಾಡಿ, ಬ್ರೊಮೈಡನ್ನು ಮತ್ತೆ ಶಾರದಾ ಪ್ರೆಸ್ನಲ್ಲಿ ಬ್ರೊಮೈಡ್ ನಮ್ಮ ಅನ್ನು ಅಂತಿದ್ದಾರೆ ಫೋಟೋಗ್ರಾಫರು, ಅವರ ತಂದೆಯವರು ಮಾಡ್ತಿದ್ದಾರೆ ಪ್ರಭಾ ಸ್ಟುಡಿಯೋ. ಆ ಬ್ರೊಮೈಡನ್ನು ಎಲ್ಲ ಕೈಯಲ್ಲಿ ಆಗುವಂಥದ್ದು, ಅದನ್ನು ಆ್ಯಸಿಡ್ ವಾಶ್ ಮಾಡಿ ಅದನ್ನು ಶಾರದಾ ಪ್ರೆಸ್ಸಲ್ಲಿ ಬ್ಲಾಕ್ ಮಾಡಿ, ಆ ಬ್ಲಾಕನ್ನು ಉದಯವಾಣಿಗೂ ನವಭಾರತಕ್ಕೂ ಪ್ರಜಾವಾಣಿಗೂ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಿಂಟ್ ಆಗ್ತಿದ್ದು. ಅಷ್ಟೇ ತಂತ್ರಜ್ಞಾನ ಇದ್ದದ್ದು. ಹೌದೌದು. ಉದಯವಾಣಿ ಸಂಪರ್ಕ ಮಾಡಬೇಕಾದ್ರೆ ಲೈಟ್ನಿಂಗ್ ಕಾಲ್ ಮಾಡಬೇಕು. ಹೀಗೆ ಈ ಥರದ ಒಂದು ಕಾಲಘಟ್ಟದ ಅದು ತಂತ್ರಜ್ಞಾನ ಅಷ್ಟೇ ಇದ್ದದ್ದು. ಹಾಗೆ ಅದು ಮುಂದುವರೆದಾಗ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಮಾಧ್ಯಮ ಕೇಂದ್ರದ ಸೃಷ್ಟಿಯಾಯಿತು. ಹಾಟ್ಲೈನ್ ತೆಗೆದುಕೊಂಡು ಪ್ರಥಮವಾಗಿ ವೀರೇಂದ್ರ ಹೆಗಡೆ ಅವರು ಬಂದು ಉದ್ಘಾಟನೆ ಮಾಡಿದರು. ಪ್ರಪ್ರಥಮ ಬಾರಿಗೆ ಇವಾಗ ಸಂಗೀತ ಅಂತ ಹೇಳ್ಕೊಂಡು ಇವತ್ತೇನು ಈ ಮೊಬೈಲ್ನ ಸೆಲ್ಲಿಂಗ್ ವ್ಯವಸ್ಥೆಗಳಲ್ಲಿ, ಮಾರಾಟದ ವ್ಯವಸ್ಥೆಗಳಲ್ಲಿ ಭಾಳ ದೊಡ್ಡದಾದ ಹೆಸರು ಸಂಗೀತ ಗ್ರೂಪ್. ಹೌದಲ್ಲ? ಭಾಳ ದೊಡ್ಡದಾದ ಹೆಸರು. ಅವರ ಸಂಗೀತದ ಇವರು ಪ್ರಮುಖರು. ಅಂದರೆ ಆವಾಗ ನನಗೆ ಅವರ ತಂದೆಯವರು ವಿಜಯ್ ಅಪ್ಲಯನ್ಸಸ್ಸಲ್ಲಿ ಅವರು ಪ್ರಮುಖರಾಗಿದ್ದರು. ನನಗೆ ಬಹಳ ಆತ್ಮೀಯ ಸಂಬಂಧ. ಅವರ ಮುಖಾಂತರ ಸ್ಪೈಸ್ ಟೆಲಿಫೋನ್ ಅಂತ ಕೇಳಿರ್ಬೇಕು ನೀವು. ಅವರ ಮುಖಾಂತರ ಸ್ಪೈಸ್ ಟೆಲಿಫೋನಿನ 6 ಮೊಬೈಲುಗಳನ್ನು ಅವರು ನಮಗೆ ಸಾಹಿತ್ಯ ಸಮ್ಮೇಳನದ ವ್ಯವಸ್ಥೆಗೆ ಪೂರಕವಾಗಿ ಕೊಟ್ಟರು. ಇಷ್ಟು ದೊಡ್ಡದಾದಂಥ ಹ್ಯಾಂಡ್ಸೆಟ್, ದೊಡ್ಡ ವೈರ್ಲೆಸ್
ಅದಕ್ಕೊಂದು ದೊಡ್ಡದಾದಂಥ ಆ್ಯಂಟಿನ, ಅದನ್ನು ಎಳಿಬೇಕು. ಆ್ಯಂಟೆನಾ ಅದನ್ನು ಇದೇ ಕಚೇರಿ ಇಲ್ಲಿಯೇ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅದನ್ನು ಉದ್ಘಾಟನೆ ಮಾಡಿ, ನನ್ನ ಹತ್ರ ಫೋಟೋ ಇದೆ ಅದು ಇವತ್ತು ಅಲ್ವಾ? ಇಲ್ಲಿಯೇ. ಅದನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಪ್ರಥಮವಾಗಿ ಉಪಯೋಗಿಸಿತ್ತು ಸಂಪರ್ಕದ ವ್ಯವಸ್ಥೆಯಾಗಿ. ಮಧ್ಯೆ ಇಷ್ಟು ಜಾಗಕ್ಕೆ ಮಾತ್ರ ಸೀಮಿತವಾಗಿತ್ತು, ಅದು ಹೆಚ್ಚು ಜಾಗಕ್ಕೆ ಸೀಮಿತವಾಗಿಲ್ಲ ಸ್ಪೈಸ್ ಟೆಲಿಫೋನಲ್ಲಿ. ಹಾಗೆ ನನಗೆ ಅದೆಲ್ಲ ನೆನಪು, ಸಂಗೀತದ ನೆನಪಾಗ್ತದೆ. ಸಂಗೀತ ಇವತ್ತು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಅದು ಮೊಬೈಲ್ ಸೆಲ್ಲಿಂಗ್ನಲ್ಲಿ. ಹಾಗೆ ಅದು ಪ್ರಥಮ ನಮ್ಮ ಈ ವಿದ್ಯುನ್ಮಾನ ಕ್ಷೇತ್ರದ ಪ್ರಯೋಗ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಆದದ್ದು. ಪ್ರಥಮವಾಗಿ ಮಾಧ್ಯಮ ಕೇಂದ್ರ ವ್ಯವಸ್ಥೆ ಸಾಹಿತ್ಯ ಸಮ್ಮೇಳನದ ವ್ಯವಸ್ಥೆಗಳೆಲ್ಲ ಆದದ್ದು. ಆವಾಗ ಇದೇ ನಮ್ಮ ಕಚೇರಿಯಲ್ಲಿ ಅದರ 2 ಸ್ಮರಣ ಸಂಚಿಕೆ, ಒಂದು ಅನಂತರಾಮರಾಯರು ಅದಕ್ಕೆ ಸಂಪಾದಕರು, ಇನ್ನೊಂದು ಏರಿ ಲಕ್ಷ್ಮಣ ನಾಡುವರು. ಒಂದರ ಸ್ಮರಣ ಸಂಚಿಕೆ ಇಲ್ಲೇ ಇದೇ ಕಚೇರಿಯಲ್ಲಿ ಅದರದ್ದೆಲ್ಲ ಆಡಿಯೋಗಳಾದದ್ದು. ಆವಾಗ ಮೊಯ್ದೀನ್ ಸಾಹೇಬರು ನಮ್ಮ ಹತ್ರ ಕೇಳಿ, ಆಗ ಊಟದ ವ್ಯವಸ್ಥೆಗೆ ಅಡಿಗೆ ಭಟ್ರುಗಳನ್ನು ಅದೇನು ತೊಂದರೆ ಆದಾಗ ಉಡುಪಿಯಿಂದ ನಾನೇ ಒಂದು 100 ಜನರನ್ನು ಕರೆದುಕೊಂಡು ಬಂದು ಊಟದ ವ್ಯವಸ್ಥೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರುಗಳಿಂದ ಮಾತೃಭೋಜನ ಅವರಿಂದ ಬಡಿಸುವಂಥ ವ್ಯವಸ್ಥೆ, ಇದೆಲ್ಲ ಈ ಸವಿ ನೆನಪು. ಬಹುಶಃ ವೀರೇಂದ್ರ ಹೆಗಡೆಯವರ ಸಹವಾಸದ ಪ್ರಭಾವ ನನಗದು ಬೆಳೀಲಿಕ್ಕೆ ಮತ್ತಷ್ಟು ಅವಕಾಶವಾಯಿತು. ಇನ್ನೊಂದು SDM ಲಾ ಕಾಲೇಜಿನ ಬಹುಶಃ ದೇವರಾಜ ಅವರು ಪ್ರಾಂಶುಪಾಲರಾಗಿದ್ದರು. ಇದೇ ಗಣೇಶ್ ಕಾರ್ಣಿಕರು ಆವಾಗ ಒಂದು ವಿಭಾಗದ ವಿನಯ್ ಹೆಗಡೆ ಪರವಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಹೌದು, ಅವರು ಕಾರ್ಯಕರ್ತರ ಕೆಲಸ ಮಾಡ್ತಿದ್ರು. ಇದೆಲ್ಲ ನೆನಪುಗಳು. ಮೋಹನ್ ಆಳ್ವಾರು ಸಮೇತ ಆವಾಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಗಳೂರಿನ ಸಮ್ಮೇಳನದಲ್ಲಿ 3 ದಿವಸಗಳಲ್ಲಿ 3 ದಿವಸದಲ್ಲಿ 3 ರೀತಿಯ ಸ್ಟೇಜ್ಗಳನ್ನು ನಿರ್ಮಾಣ ಮಾಡಿ ಪ್ರಥಮ ಸಾಹಿತ್ಯದ ವ್ಯವಸ್ಥೆಗೆ ತೊಡಗಿಸಿಕೊಂಡವರು ಅವರು. ಅದರ ಒಂದು ಕಾಂಟ್ರಾಕ್ಟರಾಗಿ ತೊಡಗಿಸಿಕೊಂಡವರು ಕಾಂಟ್ರಾಕ್ಟರಾಗಿ. ಸ್ವಗ ಸಮಿತಿಯಲ್ಲಿ ಇದರಲ್ಲಂತಿಲ್ಲ, ಭಾಳ ವಿಶೇಷವಾದ ಪ್ರತಿಭೆನ ಅನಾವರಣ ಮಾಡಿದ್ದಾರೆ. ಅದೇ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಶಃ ಕಡೆಗೆ ಸಮಾರೋಪ ಭಾಷಣ ಶಿವರಾಮ್ ಕಾರಂತರು ಮಾಡಬೇಕಾಗಿತ್ತು. ಶಿವರಾಮ್ ಕಾರಂತರು ಅದರ ಮೊದಲ ದಿವಸ ಅವರು ದೈವಾಧೀನರಾದರು. ಮೊದಲ ದಿವಸ ದೈವಾಧೀನರಾದಾಗ ಮತ್ತೆ ಏನು ಮಾಡ್ಬೋದು ಸಮಾರೋಪ ಭಾಷಣ ಅಂತ ಹೇಳುವ ಇಲ್ಲಿ ಗೊಂದಲ ಇದ್ದಾಗ ಸ್ವಲ್ಪ ನಾವು ಉಮೇದುವಾರಿಕೆ, ನಾನು ಮೋಟರ್ ಬೈಕ್ ತೆಗೆದುಕೊಂಡಾಗೆ ಪ್ರಪ್ರಥಮ ಬಾರಿಗೆ ಬೇರೆ ಯಾವ ಸಾಹಿತ್ಯವನ್ನಾದರೂ ನಮ್ಮ ಸಾಹಿತ್ಯಗಳು ಒಪ್ತಿರಲಿಲ್ಲ. ಅಲ್ಲಿಗೆ ಹೋಗಿ ಅವರ ಕ್ಯಾಸೆಟ್, ಆವಾಗ ಅವರ ಯಾವುದೋ ಹಿಂದಿನ ಭಾಷೆದ ಕ್ಯಾಸೆಟ್ ತಂದು ಸಮಾರೋಪ ಭಾಷಣದ ಅದು ಭಾಷಣವನ್ನು ಆ ಕ್ಯಾಸೆಟನ್ನು ನಾವು ಧ್ವನಿ ಮುದ್ರಣ ಹಾಕಿ ನಾವು ಪ್ಲೇ ಮಾಡಿದ್ದೇವೆ. ನೆನಪುಗಳು ಇದೆಲ್ಲ ಒಂದೊಂದು ವಿಶೇಷವಾದಂತಹ ಒಂದು ಭೂಮಿಕೆ. ಅವಾಗ ಅವರಿಗೆ ಸಾಕ್ಷಿ ಮರಳಿಯರವರು ಹೇಳಿದರು, ಎಲ್ಲಿಯೋ ನಾನು ಬೇರೆ ಆ ಊರಿನ ಹೆಸರು ಹೇಳೋದಿಲ್ಲ, ಹೇಳಬಾರ್ದು, ನಾವು ಬೇರೆಯವರು ನಾವು ತೇಜೋವಧೆ ಮಾಡಬಾರ್ದು. ಅಲ್ಲಿ ಹೋದ ಮರ್ಯಾದೆ ಮಂಗಳೂರಿನವರು ನನಗೆ ತಂದು ಕೊಟ್ಟರು ಅಂತ ಅವರು ಅಲ್ವಾ ಗದ್ಗತ್ತರಾಗಿ ಹೇಳಿದ ಆ ನೆನಪು. ಆದರೂ ಇಲ್ಲಿ ಬಂದಂಥ ಕೆಲವು ಜನರು ಇದ್ದಾರಲ್ಲ, ಇಲ್ಲಿ ಏನು ಮಾಡಿದರೂ ಏನು ವಿರೋಧ ಮಾಡಲಿಕ್ಕೆ ಅಂದರೆ ಘೋಷಣೆಗಳು ಕುಯ್ದುಕೊಳ್ಳೋ ಪತ್ರಿಕೆಗಳಲ್ಲಿ ಬರ್ತದಲ್ಲ, ಅವರು ಮಾಧ್ಯಮ ಕೇಂದ್ರ ಎದುರಿಗೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಸುದ್ದಿ ಬಂದಿದೆ ಇಂಗ್ಲೀಷ್ ಪತ್ರಿಕೆಯಲ್ಲಿ ಅಂತ ಹೇಳ್ಕೊಂಡು ಪತ್ರಿಕೆಯನ್ನು ಸುಟ್ಟದ್ದು, ಅದರಲ್ಲಿ ಸುದ್ದಿ ಬಂದಿದೆ ಅಂತ ಮಾಡಿ ಅದು ಫೋಟೋ. ಅಂದರೆ ಇದೆಲ್ಲ ನೆನಪುಗಳು, ಸಾಹಿತ್ಯದ ಭೂಮಿಕೆ ಅಥವಾ ನಮ್ಮ ಬೇರೆ ಬೇರೆಯ ಸಾಹಿತಿಗಳ ಮನೋಭೂಮಿಕೆ, ಕಾರ್ಯಕರ್ತರ ಮನೋಭೂಮಿಕೆ. ಪುಷ್ಕಳ ಊಟ ಮಾಡಿದ್ದಾರೆ ಮಾತೃಭೋಜನದಲ್ಲಿ. ಬಹಳ ಪುರಾಣಿಕರು ಆವಾಗ ಊಟ ವಿಭಾಗದ ಪ್ರೊಫೆಸರ್ MB ಪುರಾಣಿಕರು ಅದರ ಪ್ರಮುಖರಾಗಿದ್ದರು. ಇದೆಲ್ಲ ನಾನು ನಿಮಗೆ ತೆರೆದಿಟ್ಟಂಥ ಒಂದು ಸತ್ಯಗಳು. ಮೊಯ್ದೀನರು ಬಹಳ ಎಲ್ಲರನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದರು. ವೀರೇಂದ್ರ ಹೆಗಡೆಯವರು ಅವರ ಹುಮ್ಮನಸ್ಸು, ಅವ್ರ ಜೊತೆ ಸಂಜೆ ನಾವು ಸಂಚಾರ ಇಲ್ಲ. ಇದೆಲ್ಲ ಒಂದು ನೆನಪುಗಳು. ಶಶಿಧರ ಹೆಗಡೆ ಈಗ ಇಲ್ಲೆಲ್ಲ ಇದ್ದಾರೆ. ಖಂಡಿತ ಹೀಗೆ ಅದು ಮುಂದುವರಿತಾ ಬೆಳೀತಾ ಇದೇ ಪೂಜ್ಯ ಹೆಗಡೆಯವರ ಮಾರ್ಗದ. ಆಗ ನಾನು ನಂತರ ದೇವಳದ ಧರ್ಮದರ್ಶಿ ಆದೆ, ಕದಿರಿ ದೇವಳ. ಅಲ್ಲಿಯೂ ನಾವು ಹೊಸ ಆಯಾಮ ನಾವು ಆರಂಭ ಮಾಡಿದ. ಅಲ್ಲಿ ಏನಿಲ್ಲ, ಅದು ಏನು ವಾರಕ್ಕೆ 100 ರುದ್ರಾಭಿಷೇಕ ದೊಡ್ಡದು, ಅಷ್ಟು ದೊಡ್ಡ ಪುಣ್ಯಕ್ಷೇತ್ರ. ಬದರಿ ಹೇಗೋ ಹಾಗೆ ಕದಿರಿ. 12 ವರ್ಷಕ್ಕೊಮ್ಮೆ ಭಾರತ ಅಂತ ಒಂದು ಉತ್ತರ ಭಾರತದಿಂದ ಸನ್ಯಾಸಿಗಳು ಬರ್ತಿದ್ದಂಥ ಸ್ಥಳ, ಅಂಥ ದೊಡ್ಡ ಕ್ಷೇತ್ರ. ಇದು ಬೆಳಗಿಸುವಿಕೆಯಲ್ಲಿ ಅದೇನೋ ಎಲ್ಲರೂ ಸೇರಿಕೊಂಡು AJ ಶೆಟ್ಟರ ಪಾತ್ರರು ಅವರು ಅನುಭವದಲ್ಲಿ ಕಡಿಮೆ ಇದ್ದರು, ಅವರು ಅಲ್ಲಿಂದಾಗಿ ಬೆಳೆದರು. ಅವರು ಮಂಜುನಾಥ್ ದೇವರ ಅನುಗ್ರಹ ಅದು ಬೆಳೆದರವರು. ದೊಡ್ಡ ನಿಸ್ಪರ ವ್ಯವಸ್ಥೆಗಳು ನಾವಲ್ಲಿ ಒಂದೊಂದೇ ಸಿಯಾಳ ಅಭಿಷೇಕ, ಸಾರ್ವಜನಿಕ ಇದು ರುದ್ರಾಭಿಷೇಕ ಇಂಥದ್ದೆಲ್ಲ ಆರಂಭ ಮಾಡಿ ಬಹುಶಃ ಕದ್ರಿ ಕ್ಷೇತ್ರ ಅಂದರೆ ನಿಮಗೆ ನಿತ್ಯ ಅನ್ನದಾನ ಸಹಿತವಾಗಿ ಅತ್ಯಂತ ದೊಡ್ಡ ಕ್ಷೇತ್ರವಾಗಿ ಬೆಳಗಲಿಕ್ಕೆ, ಅಂದರೆ ಅದನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ವ್ಯವಸ್ಥೆ ಖಂಡಿತ ಭಗವಂತ ನಮ್ಮಂಥವರ ಕೈಯಿಂದ ಮಾಡಿಸಿದ. ನಮ್ಮಂಥ ನಾನೊಬ್ಬನೇ ಅಂತ ಆಗಿದ್ದು ನಮ್ಮ ಕೈಯಿಂದ. ನಿಮ್ಮ ನವನಪ್ಪಿನ ಬುದ್ಧಿ ಬಹಳ ಅದ್ಭುತ ಇದೆ. ಅದರ ಮೊದಲೇ ವಿದ್ಯಾರ್ಥಿ ಆಗಿರುವಾಗ ಒಂದರ್ಥದ ಕೀಳರಿಮೆಗಳು, ಜನರಿಗೆ ಪುರಾಣದ ವೇಷ ಅಂತ ಹೇಳಿದರೆ ಅದರ ಪರಿಣಾಮ ನಾವು ನಾವೆಲ್ಲ ಸೇರಿಕೊಂಡು ನಾವಾಗ ಕಲ್ಕೂರ ಪ್ರತಿಷ್ಠಾನ ಇದರಲ್ಲಿ ನಾವು 41 ಪ್ರತಿಷ್ಠಾನ ಅಂತ ಹೆಸರಿಲ್ಲ, ಕೃಷ್ಣ ವೇಷ ಸ್ಪರ್ಧೆ ಅಂತ ಆರಂಭ ಮಾಡಿದ್ದು. ಇವತ್ತಿಗೆ ಅದು 41ನೇ ವರ್ಷ. ಈ ವರ್ಷ ಮೊನ್ನೆ ಆರಂಭದಲ್ಲಿ 8 ಜನ ಮಕ್ಕಳು ವೇಷ ಹಾಕಿದ್ದರೆ ಇವತ್ತು ಎಟ್ ಎ ಟೈಮ್ 9 ವೇದಿಕೆಗಳಲ್ಲಿ 41 ವಿಭಾಗಗಳಲ್ಲಿ 41 ವರ್ಷದ ಆಚರಣೆ, 3,500ಕ್ಕೂ ಮಿಕ್ಕಿ ಮಕ್ಕಳಿಂದ.
ಏಕಕಾಲದಲ್ಲಿ 3-4 ಸಾವಿರ ಕೃಷ್ಣರನ್ನು ನೋಡುವಂಥ ಸೌಭಾಗ್ಯ ದೊರಕಬೇಕಂತಿದ್ದರೆ, ಕೃಷ್ಣ ದರ್ಶನ ಆಗಬೇಕಾದ್ರೆ ಕದರಿಯ ಮಕ್ಕಳ ಉತ್ಸವಕ್ಕೆ ಬನ್ನಿ. ಅಂದರೆ ಅದು ಮಂಜುನಾಥ ದೇವರ ಅನುಗ್ರಹ. ಅಂದರೆ ಒಂದು ಕ್ಷೇತ್ರದಲ್ಲಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಅದು ನಿಮಿತ್ತ ಮಾತ್ರ, ಖಂಡಿತ ಅಂತ ನಿಮಿತ್ತ ಮಾತ್ರ, ನಾವೆಲ್ಲ ನಿಮಿತ್ತ. ಅದು ಅಂದರೆ ಇದೆಲ್ಲ ನಮಗೆ ಬೆಳೀಲಿಕ್ಕೆ ಒಂದು ಪೂರಕವಾದ. ಖಂಡಿತ ಸರ್. ಹೀಗೆ ಪೇಜಾವರ್ಷಿಗಳ ಸಂಪರ್ಕ, ಅವರು ಎಲ್ಲೇ ತನಕ ಮನೆಯಲ್ಲೇ ಬಂದು ಉಳ್ಕೊಳ್ಳುವ ತನಕ ಅದು ಅವರು ಅಷ್ಟು ಅತಿಯಾದರು. ಪೂಜ್ಯ ಹೆಗಡೆಯವರು ಅದೇ ಸಂದರ್ಭದಲ್ಲಿ ಅವರ ಜನಜಾಗೃತಿ ವೇದಿಕೆ ಇಲ್ಲಿ ನಮ್ಮ ಶಾಮನೂರು ಶಿವರಂಕಪ್ಪ ಯಾರೋ ಬಂದದ್ದು ಇಲ್ಲಿ ವೇದಿಕೆ ನಮ್ಮ ನೆಹರು ಮೈದಾನದಲ್ಲಿ, ನಾನು ಆವಾಗ ಅಧ್ಯಕ್ಷ ಅದಕ್ಕೆ 1 ಲಕ್ಷಕ್ಕೂ ಮಿಕ್ಕಿ ಜನರನ್ನು ಸೇರಿಸಿ ಜನಜಾಗೃತಿ ಅಭಿಯಾನ ಮಾಡಿದ ಸೌಭಾಗ್ಯ ನನಗೆ ಆ ಮುಖಂಡತ್ವ ಅದು ಲಭಿಸಿದ್ದು. ಅದು ಅದ್ಭುತ. ಇವತ್ತಿಗೂ ನಮ್ಮ ಖಾದರ್ ಅವರು ಆವಾಗ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ವಿಧಾನಸಭೆ ಸ್ಪೀಕರ್ ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು ಅವರೆಲ್ಲ. ಆವಾಗದಿಂದ ನಾನು ಇದೆಲ್ಲ ನಿಮಗೆ ನೆನಪಿನ ಬುತ್ತಿಯನ್ನು ತೆರೆದಿಡುವಂಥದ್ದು ಸರ್. ಖಂಡಿತವಾಗಿ ಒಳ್ಳೆಯ ಮಾಹಿತಿ ಇದು. ಯಾಕೆ ಕಾರ್ಯಕರ್ತರಾಗಿ ಹೆಗಡೆಯವರ ಕೆಲಸ ಅಂದರೆ ಅವೆಲ್ಲ ಭಾರಿ. ಜನಜಾಗೃತಿ ವೇದಿಕೆ, ವ್ಯಸನ ಮುಕ್ತ ಸಮಾಜ, ಬಹುಶಃ ಇವತ್ತಿಗೂ ನಮ್ಮ ಜೊತೆಗೆ ನಮ್ಮ ಸದಾಶಿವ ಶೆಟ್ಟರ್ ಇದ್ದಾರೆ, ಇಸ್ಮಾಯಿಲ್ ಇದ್ದಾರೆ, ಎಲ್ಲ ತುಂಬ ಜನ ಎಲ್ಲ ಇದ್ದಾರೆ. ಇವರೆಲ್ಲ ನಾವೆಲ್ಲ ಒಂದು ದೊಡ್ಡ ತಂಡ. ಆಗ ರೈ ಅವರಂಥ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಗಳಾಗಿದ್ದವರು. ಇದೆಲ್ಲ ನೆನಪುಗಳು. ಹೀಗೆ ಮುಂದೆ ಹೋಗ್ತಾ ಅವರು ಬಹುಶಃ ಅದರ ಇದು ಕಂಡೋ ಏನೋ ಗೊತ್ತು ನನಗೆ. ಆವಾಗ ನಡಾವಳಿಯ ಸಂದರ್ಭ ಧರ್ಮಸ್ಥಳ ಅದರಲ್ಲಿ ಒಂದು ಪ್ರಧಾನ ಪಟ್ಟ ಕಟ್ಟಿದ್ರು ನಮಗೆ. ಪ್ರಧಾನ ಕಟ್ಟ ಅದು ಸೌಭಾಗ್ಯ. ಅದು ಸರಿ ಕಾರ್ಯದರ್ಶಿ ಸ್ಥಾನ. ಬಹುಶಃ ಅದೇ ಸಂದರ್ಭದ ಮೊದಲು ಇಲ್ಲಿ ಪೇಜಾವರ್ಷಿಗಳ ಪೀಠಾರೋಹಣದ 60ನೇ ವರ್ಷ, ಅದರ ಮೊದಲು ಪೂಜ್ಯ ವೀರೇಂದ್ರ ಹೆಗಡೆಯವರ 60ನೇ ವರ್ಷದ ಪಟ್ಟಾಭಿಷೇಕ ಅವರಿಗೆ ಆಗುತ್ತಿತ್ತು. ನಾವು ಇಲ್ಲಿ ಇದೇ MG ರೋಡ್ ನಾವು ಮೆರವಣಿಗೆ ತೆಗೆದುಕೊಂಡು ಕಾರ್ಯಕ್ರಮ ಮಾಡಿದ್ದು. ಇದೆಲ್ಲ ಸವಿ ನೆನಪುಗಳು. ಖಂಡಿತ ಸರ್. ಸವಿ ನೆನಪುಗಳು. ತದನಂತರ ಅವರ ಇದು ಪೇಜಾವರ್ಷಿಗಳ ಪೀಠಾರೋಹಣದ 60ನೇ ವರ್ಷವನ್ನು ನಾವು ಹಿಂದೂ ಸಮಾಜೋತ್ಸವವಾಗಿ ಆಚರಣೆ ಮಾಡಿದ್ದು. ನಾನೇ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಪುರಾಣಿಕರನ್ನು ಎಲ್ಲರನ್ನು ವೀರೇಂದ್ರ ಹೆಗಡೆಯವರು ಗೌರವ ಅಧ್ಯಕ್ಷರು. ಅವರು ಆಗದಿಂದಲೇ ಸಂಪರ್ಕ ಹೇಳಿದ ತಕ್ಷಣ ಒಪ್ಪುತ್ತಿದ್ರು. ಅಂದರೆ ಅವಾಗ 3 ದಿನಗಳ ಸಮ್ಮೇಳನ, 2 ದಿನ ಪುರಭವನದಲ್ಲಿ, ಕಡೆಯ ದಿವಸ ನೆಹರು ಮೈದಾನದಲ್ಲಿ, ನೆಹರು ಮೈದಾನದಲ್ಲಿ 2 ದಿವಸ. ಅದು ಆರಂಭವಾದದ್ದು ಶಂಕರಾಶ್ರಮ ಸ್ವಾಮಿಗಳಿಂದ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಕೂಗಿದರು, ದನಿ ಕೇಳಲಿಲ್ಲವೇ ನರಹರಿ. ಖಂಡಿತ ತಮ್ಮ ಲಕ್ಷ್ಮಣರು ಕಲ್ಪನೆಯಲ್ಲಿ ದೊಡ್ಡ ಇದು ಮಾಡಿ ಬಾಗಿಲನ್ನು ತೆಗೆದು ಕೃಷ್ಣ ಕಾಣುವ ಹಾಗೆ ಮಾಡಿ ಕನಕದಾಸರ ಕೃತಿಯಿಂದ ಶಂಕರಾಶ್ರಮ ಸ್ವಾಮಿಗಳು ಉದ್ಘಾಟನೆ ಮಾಡಿದ್ದು. ಎಲ್ಲ ಇವತ್ತಿನ ಒಡಿಯೂರು ಇರ್ಬೋದು, ಇವತ್ತಿನ ಅಥವಾ ನಮ್ಮ ಇದು ಯಾರು ನಮ್ಮ ಇವರಿದ್ದಾರಲ್ಲ ಹವ್ಯಕ ಸ್ವಾಮಿಗಳು, ನಮ್ಮ ರಾಘವೇಶ್ವರ ಶ್ರೀಗಳಿರ್ಬೋದು ಎಲ್ಲರೂ, ಅಥವಾ ನಮ್ಮ ಸ್ವರ್ಣವಲ್ಲಿ ಶ್ರೀಗಳಿರ್ಬೋದು, ಇವರೆಲ್ಲ ಪ್ರಥಮವಾಗಿ ಮಂಗಳೂರಿನಲ್ಲಿ ಅವಾಗ ಬಂದು ಅವರು ಸಾರ್ವಜನಿಕವಾಗಿ ತೆರೆದಿಟ್ಟುಕೊಂಡಂಥ ಸಂದರ್ಭ. ಇದೆಲ್ಲ ಸವಿ ನೆನಪು ಅಲ್ವಾ. ನಂತರ ಲಕ್ಷಕ್ಕೂ ಮಿಕ್ಕಿ ಜನ ನೆಹರು ಮೈದಾನದಲ್ಲಿ ಸಮಾಜೋತ್ಸವದ ಶ್ರೀಗಳ ಹೆಸರು ಸಮಾಜೋತ್ಸವ. ಇದೇ MG ರೋಡ್ನ ಬೆಸಣ್ಣ ಕಡೆಯ ಕಚೇರಿ, ನಮ್ಮ ಕಚೇರಿಯಲ್ಲಿ ನಾವು ಅದರದ್ದು ಸ್ವಾಗತ ಸಮಿತಿಯ ಕಚೇರಿಯಾಗಿ ನಾನು ಅದು ಮಾಡಿದ್ದು. ಅಂದರೆ ಸಾರ್ವಜನಿಕ ಸ್ವರೂಪವನ್ನು ಕೊಡ್ತಾ ಹೋಗುವಂಥ ಒಂದು ಸುಖಾನುಭವ ಎಲ್ಲರಿಗೆ. ಅದು ಇದೆಲ್ಲ ನೆನಪುಗಳು. ಹೀಗೆ ತದನಂತರದ ಈ ನಡಾವಳಿಯ ಗೌರವ ಯಾವಾಗ ಬಂತು, ಆವಾಗ ನಮ್ಮದು ದೊಡ್ಡ ಕೂಟ. ಯಾರು ನಮ್ಮ SM ಹೆಗಡೆ, ನಮ್ಮ RD ಶಾಸ್ತ್ರಿ, ಹೀಗೆಲ್ಲರನ್ನು ಸೇರಿಸಿಕೊಂಡೆಲ್ಲ ನಾವು ಮಾಡಿದಾಗ ನಡಾವಳಿಯ ನಾವು ಕೇಂದ್ರದಲ್ಲಿ ಗ್ರಾಮಾಭಿವೃದ್ಧಿಯವರನ್ನು ತೊಡಗಿಸ್ಕೊಂಡು, ಊರಿನ ಜನರನ್ನು ತೊಡಗಿಸ್ಕೊಂಡು ನಾವು ಹೊರೆಕಾಣಿಕೆ ಕೇಂದ್ರ ಅಂತ ಹೇಳುವಂಥ ಚಿಂತನೆಯನ್ನು ಆರಂಭ. ಹೊರೆಕಾಣಿಕೆ ಎಲ್ಲ ಗ್ರಾಮಗಳಲ್ಲಿ ಹೊರೆಕಾಣಿಕೆ ಕೇಂದ್ರಗಳು ನಂಬಲಿಕ್ಕಿಲ್ಲ. ಬಹುಶಃ ಮಂಗಳೂರಿನ ಈ ಪಡಿಯಿಲ್ನ ಇದರಿಂದ ಹೊರಟಂಥ ಮೆರವಣಿಗೆ ಎಲ್ಲಿ ನಮ್ಮ ಇಲ್ಲಿ ಕದ್ರಿಯಿಂದ ನಾವು ಇಲ್ಲಿಂದ ಹೊರಟಿತ್ತು. ಅದೇ ಸಂದರ್ಭದಲ್ಲಿ ಕದ್ರಿಯ ಬ್ರಹ್ಮಕಲಶ ಆಗಿತ್ತು. ಆವಾಗಲೂ ಆ ಹೊರೆಕಾಣಿಕೆ ಅದು ಮಂಗಳೂರಿನ ನೆಹರು ಮೈದಾನದಲ್ಲಿ ಹೊರಟದ್ದು. ಕದ್ರಿ ದೇವಸ್ಥಾನ ಮುಟ್ಟಿದ್ರು ಅಲ್ಲಿ ಇನ್ನೂ ಖಾಲಿ ಆಗಿರಲಿಲ್ಲ. ಆ ಥರದ ದೊಡ್ಡ ಮೆರವಣಿಗೆ ನೆನಪುಗಳದು. ಈ ನಡಾವಳಿ ಉಂಟಲ್ಲ, ಇಲ್ಲಿ ಆಗಿ ನಮ್ಮ ಗರೋಡಿ ಉಂಟಲ್ಲ, ಕಂಕನಾಡಿ ಗರೋಡಿ, ಅಲ್ಲಿ ಮುಟ್ಟುವಾಗ ಎಲ್ಲ ಧರ್ಮದ ಜನರು, ಸಾವಿರಾರು ಲಕ್ಷಕ್ಕದ ತನಕದ ಜನ ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದದ್ದು. ಅದು ಇವತ್ತಿಗೂ ಅದನ್ನು ಎಲ್ಲರೂ ಮರೆಯಲಾರದ ಘಟನೆ ಎಣಿತಾರೆ. ಧರ್ಮಸ್ಥಳದ ಮಹಾದ್ವಾರದಿಂದ ದೊಡ್ಡ ಪ್ರವಾಹದ ರೀತಿಯಲ್ಲಿ ಒಳಗಡೆ ಹೋದದ್ದು. ಅದು ದೊಡ್ಡ ಪ್ರವಾಹದ ರೀತಿಯಲ್ಲಿ ಅಂತೂ ಬಹಳ ಸಾಧನೆ ಮಾಡಿದ್ದೀರಿ. ಸಾಧನೆ ಮಾಡಿದ್ದಲ್ಲ ಭಗವಂತ, ಅವಕಾಶಗಳು ಬಂದು ಸಾಧನೆ ಒಳ್ಳೆಯದಾಗಿದೆ. ಹೀಗೆ ಅದು ಮುಂದಕ್ಕೆ ಹೋಗ್ತಾ ನಡಾವಳಿಯ ಒಂದು ನಿಮಿಷ ಸರ್, ಅಲ್ಲೇನು